ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ವಿರುದ್ಧವೇ ದೂರು ದಾಖಲಾಗಿದೆ. ಸ್ಪೀಕರ್ ಖಾದರ್ಗೆ ಸಿಎಂ ವಿರುದ್ಧ ಕಂಪ್ಲೇಂಟ್ ಕಾಪಿ ಹೋಗಿದೆ. ರಾಜ್ಯದ ಕಾರ್ಯದರ್ಶಿಯ ವಿರುದ್ಧ ಅಲ್ಲ, ಸಿಎಂ ಸಿದ್ದರಾಮಯ್ಯರ ವಿರುದ್ಧ ದೂರಿದು. ಸ್ಪೀಕರ್ ಖಾದರ್ಗೆ ಸಿಎಂ ವಿರುದ್ಧ ಕಂಪ್ಲೇಂಟ್. ಸದನಕ್ಕೆ ಸಿಎಂ ತಪ್ಪು ಮಾಹಿತಿ ನೀಡಿದ ಆರೋಪ. ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜೀವನ್ ದೂರನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀ ಸಾಗರ್ ಸೇವಾ ವಿವರದ ಬಗ್ಗೆ ತಪ್ಪು ಮಾಹಿತಿ ಆರೋಪ. ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿ ಲಕ್ಷ್ಮೀ ಸಾಗರ್ರನ್ನ ಅದೇ ಸ್ಥಾನದಲ್ಲಿ ಮುಂದುವರೆಸಲು ಸುಳ್ಳು ಮಾಹಿತಿ. ಮುಖ್ಯಮಂತ್ರಿಯಾಗಿ ಸುಳ್ಳು ಮಾಹಿತಿ ನೀಡಿದ್ದು ಅಪಚಾರ. ತಪ್ಪು ಮಾಹಿತಿ ನೀಡಿ ಸಿಎಂ ಸದನದ ಹಕ್ಕುಚ್ಯುತಿ ಮಾಡಿದ್ದಾರೆ. ಹೀಗಾಗಿ ಸಿಎಂ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂದು ಕೆಆರ್ಎಸ್ ದೂರು ಕೊಟ್ಟಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯರ ವಿರುದ್ಧ ದೂರು. ಹಕ್ಕುಚ್ಯುತಿಗೆ ಧಕ್ಕೆಯಾದರೆ ಯಾರ ವಿರುದ್ಧವೂ ಕೂಡ ದೂರನ್ನು ಕೊಡಬಹುದು. ಈಗ ಸ್ಪೀಕರ್ ಖಾದರ್ ಅವರಿಗೆ ಸಿಎಂ ವಿರುದ್ಧ ದೂರು ಕೊಟ್ಟಿರುವಂತಹದ್ದು. ಸದನ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಸಿಎಂ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋ ಆರೋಪ ಇದೆ. ಅದು ಗೊತ್ತಿದ್ದು ಆ ಮಾಹಿತಿ ಕೊಟ್ಟರು, ಗೊತ್ತಿಲ್ಲದಲೇ ಮಾಹಿತಿ ಕೊಟ್ಟರು, ಸ್ಪೀಕರ್ ಕೇಳ್ತಾರೆ, ಅದಕ್ಕೆ ಕ್ಲಾರಿಟಿಯನ್ನು ಕೊಡಲೇಬೇಕಾಗಿ ಬರುತ್ತೆ. ಕಾರಣ ಸ್ಪೀಕರು ಕಾಂಗ್ರೆಸ್ ಸ್ಪೀಕರು ಅಂತ ಹೇಳೋದಕ್ಕೂ ಆಗಲ್ಲ, ಬಿಜೆಪಿ ಸ್ಪೀಕರು ಅಂತ ಹೇಳೋದಕ್ಕಾಗಲ್ಲ. ಎರಡೂ ಕಡೆಯವರ ತಪ್ಪುಗಳನ್ನು ಸಮಾನವಾಗಿ ತೂಗಿ ಅಳತೆ ಮಾಡಿ ಯಾರದ್ದು ತಪ್ಪು, ಸ್ವಪಕ್ಷದವರದ್ದೇ ತಪ್ಪಿದ್ರೆ ಅದು ತಪ್ಪು ಅಂತ ಹೇಳಬೇಕಾದ ಒಂದು ಸ್ಥಾನದಲ್ಲಿ ಸ್ಪೀಕರ್ ಇರುವಂತಹದ್ದು. ಸೊ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಜೀವನ್ ದೂರನ್ನು ಕೊಟ್ಟಿರುವಂತಹದ್ದು. ಲಕ್ಷ್ಮೀ ಸಾಗರ್ ಸೇವಾ ವಿವರದ ಬಗ್ಗೆ ತಪ್ಪು ಮಾಹಿತಿ ಆರೋಪ. ನಗರಾಭಿವೃದ್ಧಿ ಇಲಾಖೆಯ ಅಧೀನ ಕಾರ್ಯದರ್ಶಿಯಾಗಿರುವಂತಹ ಲಕ್ಷ್ಮೀ ಸಾಗರ್ರನ್ನ ಅದೇ ಸ್ಥಾನದಲ್ಲಿ ಮುಂದುವರೆಸಲು ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅನ್ನೋ ಆರೋಪ. ಮುಖ್ಯಮಂತ್ರಿಯಾಗಿ ಸುಳ್ಳು ಮಾಹಿತಿ ನೀಡಿದ್ದು ಅಪಚಾರ ಎಂದು ಉಲ್ಲೇಖ. ತಪ್ಪು ಮಾಹಿತಿ ನೀಡಿ ಸಿಎಂ ಸದನದ ಹಕ್ಕುಚ್ಯುತಿಯನ್ನ ಮಾಡಿದ್ದಾರೆ. ಹೀಗಾಗಿ ಸಿಎಂ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂದು ಕೆಆರ್ಎಸ್ ಪಕ್ಷದ ಮುಖಂಡ ಸ್ಪೀಕರ್ಗೆ ದೂರನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.